ನಾವು ತರೋದು ಮೂರ್ತಿ, ದೇವರನ್ನಲ್ಲ. ನಾವು ಒಯ್ಯೋದು ಮೂರ್ತಿ, ದೇವನನ್ನಲ್ಲ. ಮೂರ್ತಿ ಅದಕ್ಕೆ ನಮ್ಮ ನೆನಪಿಗಾಗಿ ಅಷ್ಟು, ದೇವನ ನೆನಪ ಮಾಡಿ ಕೊಡ್ತದಂತ ಒಂದು ಮೂರ್ತಿ. ಮೂರ್ತಿಯನ್ನು ತರಾಕು ಬರ್ತದೆ, ಒಯ್ಯಾಕು ಬರ್ತದೆ. ಅದು ಒಡಿತು ಅಂದ್ರೆ ಕಣ್ಣೀರ ಬರ್ತದೆ. ಅದು ಚೆಂದಾಗಿ ಸುಂದರವಾದ ಪೂಜೆಗೊಂಡಿತು ಅಂದ್ರೆ ಆನಂದವಾಗ್ತದೆ. ಆದರೆ ಅದು ಮೂರ್ತಿ. ದೇವನನ್ನು ಹಂಗೆ ಮಾಡಲಿಕ್ಕೆ ಬರೋದಿಲ್ಲ, ಒಯ್ಯಾಕು ಬರೋದಿಲ್ಲ, ತರಾಕು ಬರೋದಿಲ್ಲ. ನಾಳೆ ಗಣಪತಿ ಬರ್ತಾನಲ್ಲ, ತರ್ತೇವಿ. ಆ ಬಳಿಕ ಒಂದು ದಿವಸ ಕಳಿಸಿ ಕೊಡ್ತೇವೆ. ಇಲ್ಲೇನು ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಬರಮಾಡಿಕೋತೇವೆ. 2 ದಿವಸ ಉಪಚರಿಸ್ತೇವೆ, 3ನೇ ದಿವಸ ಕಳಿಸಿ ಬರ್ತೇವೆ ಅಷ್ಟೆ. ಯಾಕೆ? ಅದು ಬಂತು ಹೋಯಿತು. ಆದರೆ ನಿಜವಾದ ಗಣಪತಿ ಅದು ಜ್ಞಾನ, ಅದು ನಿರ್ವಿಘ್ನವಾದ ಅಸ್ತಿತ್ವ. ಅಂಥದ್ದು ಅದನ್ನು ತರಕ್ಕೂ ಬರಂಗಿಲ್ಲ, ಒಯ್ಯಾಕು ಬರಂಗಿಲ್ಲ. ತಂದೆ ಓದೆ ಅನ್ನೋದು ವಸ್ತುವಿಗೆ, ದೇವನಿಗಲ್ಲ.